ಮದ್ಯ ಸೇವಿಸಿ ಪೊಲೀಸರ ಜೊತೆ ಸ್ನೇಹಿತರ ಗ್ಯಾಂಗ್ ಒಂದು ಕಿರಿಕ್ ಮಾಡಿಕೊಂಡಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಪೊಲೀಸರ ಜೊತೆ ಈ ಸ್ನೇಹಿತರ ಗ್ಯಾಂಗ್ ಗಲಾಟೆ ಮಾಡಿರೋದು. ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಆಗ್ತಾ ಇತ್ತು, ಆದರೆ ಇದೇ ಸಂದರ್ಭದಲ್ಲಿ ಪೊಲೀಸರ ಜೊತೆ ಇವರು ಕಿರಿಕ್ ಮಾಡ್ಕೊಂಡಿದ್ದಾರೆ. ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಶನಿವಾರ ಹೆಬ್ಬಾಳ ಸರ್ಕಲ್ನ ರಿಂಗ್ ರಸ್ತೆಯಲ್ಲಿ ನಡೆದಂತ ಘಟನೆ ಇದು. ಸ್ವಿಫ್ಟ್ ಕಾರ್ನಲ್ಲಿ ನವೀನ್ ಮತ್ತು ಸ್ನೇಹಿತರು ಬಂದಿದ್ರು. ಅವರು ಅಲ್ಲಿ ಮದ್ಯ ಸೇವಿಸಿರೋದು ಕನ್ಫರ್ಮ್ ಆಗಿದೆ ಟೆಸ್ಟ್ ಮಾಡಿದಾಗ. ಬಳಿಕ ಪೊಲೀಸರ ಜೊತೆಗೆ ನವೀನ್, ಅಬ್ದುಲ್, ಕಿರಣ್ ಗಲಾಟೆ ಮಾಡಿದ್ದಾರೆ. ಜಗಳ ಮಾಡಿ ಕರ್ತವ್ಯ ಅಡ್ಡಿಪಡಿಸಿದಂತ ಯುವಕರ ಗ್ಯಾಂಗ್ 4ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಈಗ ಕೋಡಿಗೆಹಳ್ಳಿ ಪೊಲೀಸರು. ಇದೀಗ ಡಿಸಿಪಿ ಟ್ರಾಫಿಕ್ ನಾರ್ತ್ ಬೆಂಗಳೂರು ಅವರು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹಾಕಿದ್ದಾರೆ. ರಾತ್ರಿ ವೇಳೆ PI ಹೆಬ್ಬಾಳದವರ ಸಿಬ್ಬಂದಿ ಜೊತೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ 3 ಜನ. ಆದೇಶ ಹಾಗೇನೆ ಅಬ್ದುಲ್, ಕಿರಣ್, ಇವರ ಮೇಲೆ ಮೊಕದ್ದಮೆ ಹೂಡಲಾಗಿದೆ ಅಂತ ಅಲ್ಲಿ ತಿಳಿಸಲಾಗಿದೆ. ಜೊತೆಗೆ ದಸ್ತಗಿರಿ ಮಾಡಿ 4ರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೇವೆ. 12:10 ಸಮಯ ರಾತ್ರಿ ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಬಂದು ಆಲ್ಕೋಮೀಟರ್ನಲ್ಲಿ ತಪಾಸಣೆ ಮಾಡಿದಾಗ ಚಾಲಕ ನವೀನ್ ಕುಮಾರ್ ಡ್ರಿಂಕ್ ಮಾಡಿರೋದು ಅಲ್ಲಿ ಕನ್ಫರ್ಮ್ ಆಗಿದೆ. ಸೊ ಅದಾದಮೇಲೆ ನಾವು ಅದರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಹೋದಾಗ ಗುಂಪು ಕಟ್ಕೊಂಡು ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಾವು 4ರನ್ನೂ ಕೂಡ IPC ಸೆಕ್ಷನ್ಗಳ ಪ್ರಕಾರ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೇವೆ ಅಂತ ಈಗ ಟ್ವೀಟ್ ಮಾಡಲಾಗಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಒಳಗಡೆ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಅದು ಯಾಕಂದರೆ ಈ ರೀತಿ ಈ ಕುಡಿದು ತಿಂದು ಗಾಂಜಲಿ ಮಾಡುವಂಥದ್ದು ಇದೆಯಲ್ಲ, ಅದು ಪೊಲೀಸರ ವಿರುದ್ಧ. ಸುಮ್ಮನೆ ಬಿಡ್ತಾರಾ? ಇಂಥವ್ರನ್ನೇನಾದರೂ ಬಿಟ್ಟುಬಿಟ್ರೆ ಈ ಬೇರೆಯವ್ರಿಗೆ ಪ್ರೇರಣೆ. ಹಾಗಾಗಿ ಮುಲಾಜಿಲ್ಲೇ ಬೆಂಡೆತ್ತಿ ಒಳಗಡೆ ಹಾಕಬೇಕು ಇಂಥವ್ರನ್ನ. ಎಸ್.